ನೋಡ್ರಿ ಅಪ್ಪು ಸರ್, ಉಪಚುನಾವಣೆ ಮುಗಿತಾ ಇದ್ದಂತೆ ಈಗ ಆಲ್ರೆಡಿ ಮತ್ತೆ ಸಚಿವ ಸ್ಥಾನ ಆಕಾಂಕ್ಷಿ ದಿಲ್ಲಿ ಪ್ರಯಾಣ ಶುರುವಾಗಿದೆ. ಇದರಲ್ಲೇ ಕಾಲ ಕಳೀತಾರೆ ಈ ಆಡಳಿತ ವ್ಯವಸ್ಥೆ ಎಂದಿದ್ದು ಉಪಚುನಾವಣೆ ಪ್ರಾರಂಭ ಆಯಿತು. ಮುಖ್ಯಮಂತ್ರಿ ಆದಿಯಾಗಿ ಯಾರಿಗೂ ಸರ್ಕಾರದ ಜನರ ಕೆಲಸ ಮಾಡಬೇಕು. ಒಂದು ರೀತಿ ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸ್ಬೇಕಾಗ್ತದೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಸೋಲಿಸ್ಬೇಕಾಗ್ತದೆ. ಮತ್ತು ಇದು ವೈಷಮ್ಯ ಎಷ್ಟು ಬೆಳೆದ್ಬಿಟ್ಟಿರಂದರೆ ಅವ್ರು ಯಾರೂ ಕೂತು ಸರಿಯಾಗಿ ಆಡಳಿತ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ. ಇದರಿಂದ ನೋಡಿ ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದ ಅವರಾಗೆ ಮಾಡಬೇಕು. ಬಿಟ್ಟುಬಿಡೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಷ್ಟು ಕೊಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ಬಯಸ್ಕೆ ಬಂದ್ಬಿಟ್ಟಿದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟಿದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರ ಅವ್ರಿಗೆ ಅವರೇ ಅಧ್ಯಕ್ಷರು, ಅವ್ರು ಹೇಳ್ಕೊಳ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದಿದೆ. 20ಕ್ಕೂ ಹೆಚ್ಚು ಜನರು ಇವತ್ತು ಸಾಯಂಕಾಲನೇ ದೆಹಲಿ ಪ್ರಯಾಣ ಮಾಡ್ತಾರೆ. ಹಾಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿಗಳು ಕೊಡಿಸ್ತೀವಿ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಎಷ್ಟು ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರು ನಡೆದದ್ದು ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮೇಲೆ ಈ ಸಣ್ಣ ಕುದುರೆಗಳು ಏನಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು ಇವ್ರ ವ್ಯಾಪಾರ ಚಲೋ. ನಮ್ಮ ಜಿಲ್ಲಾದವ್ರು ಹೋಗ್ತಾರೆ, ಹೋಗ್ತಾರೆ ಅವ್ರೆ. ಕೆಲವು ಮಂದಿ ಜಗಳ ತೆಗಿತಾರೆ, ಆಡ್ತಾರ, ಕಣ್ಣೀರು ಹಾಕ್ತಾರೆ, ಕರ್ನಾಟಕ ನಿಂತವಂತ ಯಾರಾದಾರ ಜಗಳ ಹಾಕತ್ತಾರೆ. ಏನು ಮಾಡೋದು? ನವರಾಜ್ಪುರ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಯಾವ ಹೆಸರು ಇರಬೇಕಂತ ಆಗ್ರಹ ಮಾಡಿದ್ವಿ. ನಿನ್ನೆ MP ಪಾಟೀಲ್ ಅನುಕೂಲ ಯಾವುದೇ ರೀತಿ ಹೆಸರು ಬದಲಾಯಿಸಂಗಲ್ಲ, ಹಾಗೆ ಮಾಡ್ತೀವಿ, ಬೇಕಿದ್ರೆ ಯತ್ನಾಳ್ ಬರಲಿ, ಇಲ್ಲೊಂದು ಮನೇಲಿ ಕೂತ್ಕೊಳ್ಳಿ. ನಾವು ಬರಲಿ ಬಿಡಲಿ ಅನ್ನೋ ಅಧಿಕಾರ ಪಾಲ್ಟಿಗೆ. ನಾ ಈ ಕ್ಷೇತ್ರದ MLA. ನಾನು MLA ಇದು MP ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರಿಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆ ಈ ರೀತಿ ಮಾತಾಡಬಾರ್ದು. ಅಧಿಕಾರ ಐತಿ, ನಮ್ಮ ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲ ನೋಡ್ಬೇಕು. MP ಪಾಟೀಲ್ ಯಾಕೆ ಹಚ್ಚಡದ ನಂಗೆ ಆಗ್ಲಕತ್ತಾರ ನಾನು ಗೊತ್ತಾಗ ಪಾಟೀಲ್ ಆಗಬಾರ್ದು. ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹಚ್ಚಡೋದು ಇರ್ತದೆ, ಪಾಟೀಲ್ ಇದು ಮಾಡ್ಕೊಂಡ್ರೆ ಅವು ಮಾತಾಡ್ತಿರ್ತಾವೆ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. MP ಪಾಟೀಲ್ ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾಜ್ಪುರ ಉತ್ಸವಕ್ಕೆ ನೀವು ಹೆಸರೇನು ಬದಲಾಯಿಸಿಲ್ಲ ಅನ್ನೋದು ಹೋಗ್ತೀರಾ? ನೋಡ್ರಿ, ನವರಾಜ್ಪುರದಾಗಿದೆ ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ಲ. ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಸರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಐತಂತೆ ಅವನ ಮಗಳಿಗೆ ಬಾಯಿ ಮೂಕಿದ್ದಕ್ಕೆ ಬಾಯಿ ಬಂದ ದೃಷ್ಟಿ ಭಾಗ್ಯ. ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೋ ರೀತಿ ಸಾಬರ್ ಇದ್ದಿಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದೆ. ನಮ್ಮ ಸಂಗೀತ ಕಲೆ ಏನಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರು ಇದೆ. ನಾವೇನು ವಿರೋಧ ಮಾಡೋದಿಲ್ಲ. MP ಪಾಟೀಲ್ ಹಿಂಗೆ ಅಂತಿದ್ದು ಭಾಳ ದುಃಖ ಆಗೈತಿ. ಆದ್ರೆ ನಾ ಕಣ್ಣೀರು ಹಾಕೋತೀನಿ. ಅವರು ಯತ್ನಾಳ್ ಅವರು ನವರಸಪುರ ಅಂತ ಹೆಸರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡಿದಾರ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು. ನಾವೆಲ್ಲಿ ಹೇಳಿವ್ರಿ ಅದನ್ನ. ನಾವು ನವರಸಪುರ ಒಟ್ಟು ಅಲ್ಲಿ ಹೇಳಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿ ಅವ್ರು ಬರೀ ಶಾಯರಿ ಕರ್ಸೋದು, ಸಣ್ಣ ವಚನ ಅಲ್ಲಿಂದ ಆದಿಲ್ ಶಾಹಿ ನರಸಿಂಹದೇವ್ರು ನಡ್ಕೋತಿದ್ದು ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದ. ಆದಿಲ್ ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿಯ ಸ್ತೋತ್ರವನ್ನ ಕಿತಾಬೆ ನವರಸ್ ಪುಸ್ತಕದಲ್ಲಿ ಬರೆದ ಉಲ್ಲೇಖ ಕೂಡ ಇದೆ. ನೋಡ್ರಿ, ಒಳ್ಳೇದಲ್ರಿ ಇದು. ಈ ಬುದ್ಧಿ ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತ. ಅಂದ್ರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ನಾಗ ಶ್ರೇಷ್ಠ ದೇವರು ಅನ್ನುವಂಥದ್ದು ಆದಿಲ್ ಶಾಹಿನೇ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜಾ ಮಾಡ್ತಿದ್ದ ಆದಿಲ್ ಶಾಹಿ.
ನರಸಿಂಹದೇವರದಿಂದ ತನಗ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳು ಇದರಿಂದಲೇ ಅವ ದೇವಸ್ಥಾನ ಇಲ್ಲಿ ಏನು ನಮ್ದು ಇಲ್ಲಿ ಊರಾಗ ಐತಲ್ಲ ಈ ದೇವಸ್ಥಾನ ರಾತ್ರಿ ಯಾರಿಗೂ ಸಾಬ್ರ ಗುರ್ತಾಗ ಬರೋದಂತ ರಾತ್ರಿ ಒಳಗಿಂದ ಹೋಗ್ತಿದ್ದ ಅಲ್ಲಿ ಕರ್ವಿ ದರ್ಶನಕ್ಕೆ ಹೋಗ್ತಿದ್ದ ಒಳಗೊಂದು ಕರೇಜ್ ಅಂತ ಒಂದು ಐತಿ ನೋಡ್ರಿ ಅಲ್ಲಿ ರಾಜಾನ ಆದಿಲ್ ಶಾನ್ ಮನೆಯಿಂದ ಆ ಕರೆ ಅಂದ್ರೆ ತೊರ್ವಿ ನರಸಿಂಹದೇವ್ರಿಗೆ ಹೋಗ್ಲಾಕ ಒಂದು ಅಂಡರ್ಗ್ರೌಂಡ್ ಐತಿ ಅಂದ್ರೆ ಈ ಮತಾಂಧ್ರದಿಂದ ಇದು ಆಗಬಾರ್ದು ಅಲ್ಲಿ ಹೋಗಿ ದೇವ್ರು ಪಡ್ಕೊಂಡ ಅದು ನರಸ್ಪುರ ಉತ್ಸವದಲ್ಲಿ ಇದು ಕೂಡ ಎಲ್ಲ ವ್ಯಕ್ತ ಆಗಿದೆ. ಇದು ಎಲ್ಲ ಆಗ್ಬೇಕು ಅಂದ್ರೆ ಆದಿಲ್ ಶಾಹಿ ಬರೇ ಜಾತ್ಯಾತಿ ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿ ಇರಲ್ಲ ಈ ಆದಿಲ್ ಶಾಹಿ ಹೆಂಗಂದ್ರ ನಮ್ಮ ದೇವ್ರಿಗೆ ನೋಡ್ಕೋತಾನಂದ್ರೆ ಅವನು ಹಿಂದೂ ಇದನ್ನ ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತು ಇದನ್ನೆಲ್ಲ ಹೈಲೈಟ್ ಮಾಡಬೇಕು ಬರೀ ಜಾತ್ಯಾತೀತ ಕಥೆ ಹೇಳಿದ್ರೆ ಮರೇ ಅವನ ಒಂದು ಯಾರು ಔರಂಗಜೇಬ ಅಲ್ಲಿ ಅಕ್ಬರ ಹುಮಾಯೂನ ಬರೆಯದೇ ಹೇಳ್ತಾವ ಈ ಆದಿಲ್ ಶಾಹಿ ಮಾಡಿದ್ದನ್ನು ಹೇಳ್ಬೇಕು ನನ್ನ ಮಗಳಿಗೆ ಕಣ್ಣು ಕೊಟ್ಟಂತ ಪುಣ್ಯಾತ್ಮ ಅವ್ರಿಗೆ MP ಪಾಲ್ರ ನಿಷ್ಠೆ ಇರಬೇಕು ಅಲ್ಲಿಂದ ಸಾಬ್ರ ಸಾಮುಗಳು ಗತಾರ್ಗಳಿಗೆ ನಿಷ್ಠೆ ಇರಬೇಕು.